ಮಹೇಶ್ ನಾಗಪ್ಪ, ದಯಾನಂದ್ ತಿರುಕನವರು. 4 ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. 4 ಜನ ದಯಾನಂದ್ ತಿರುಕಣ್ಣನವರ್ ಬೆಳಗಾವಿ, ಧರ್ಮರಾಜ್ ಸುಭಾಷ್ ಕೋತಾ ಚಿಕ್ಕೋಡಿಯವರು, ಮಹೇಶ್ ನಾಗಪ್ಪ ಮಾರಿಗುಂಡ ಮಹಾಲಿಂಗಾಪುರ ಬಾಗಲಕೋಟೆ, ಆಮೇಲೆ ಅನೂಪ್ ಪೂಜಾರಿ ಕುಂದಾಪುರ. ಇವು 4 ಜನ ಕರ್ನಾಟಕದವರು. ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ನಲ್ಲಿ ಸತ್ತಿರ್ತಕ್ಕಂಥ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಸತ್ತಿದ್ದಾರೆ. ಪೂಂಚ್ ಜಿಲ್ಲೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗದವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಟ್ ಇವರು ದೇಶ ಕಾಯೋರು. ಯಾವತ್ತು ದೇಶದಲ್ಲಿ ಸೈನಿಕರು, ಉಪಾಧ್ಯಾಯರುಗಳು ಮತ್ತು ರೈತರು, ಇವರು 3 ವರ್ಗದ ಜನ ಭಾಳ ಮುಖ್ಯ ದೇಶಕ್ಕೆ. ಸೊ ಇವರು ದೇಶವನ್ನು ಕಾಯ್ತಕ್ಕಂಥ ಜನ, ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ. ಇಂಥ ಜನರು ಅಪಘಾತದಲ್ಲಿ ಸತ್ತಿರ್ತಕ್ಕಂಥದ್ದು ಭಾಳ ನೋವನ್ನು ಉಂಟು ಮಾಡಿದೆ. ಮತ್ತು ಇದು ಒಂದು ದೊಡ್ಡ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.